ಫ್ರೆಂಡ್ಲಿ ಆಗಿ ಎಲ್ಲ ಇದೆ, ಹಾಗೆ ಇದ್ದಾನೆ ಅವನು. ಒಳಗೊಂದು ಹೊರಗೊಂದು ಇಲ್ಲ ಮನಸ್ಸಲ್ಲಿ. ಹಾಗಾಗಿ ನಿಮಗೆ ಇವಾಗ ಅವರು ಕಪ್ಪು ವಿನ್ ಆದಮೇಲೆ ನಮ್ಮ ತಾಯಿಗೆ ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಅಂದರು. ಸೊ ಎಲ್ಲೋ ಒಂದು ಕಡೆ ಎಲ್ಲ ತಾಯಂದ್ರಿಗೂ ಅದೊಂದು ರೀತಿ ಟಚ್ ಆಯಿತು. ನಿಮಗೆ ಆ ಕ್ಷಣ ಹೇಗಿತ್ತು ಮೇಡಮ್? ತುಂಬ ಕಣ್ಣಲ್ಲಿ ನೀರು ಬಂತು ಖುಷಿ. ಅವತ್ತಿಂದ ಇವತ್ತವರೆಗೂ ಅವನು ಅದೇ ಹೇಳೋದು. ಅವ್ರ ತಂದೆ ಹೋದಾಗಿಂದ ಅವನು ತುಂಬ ಕಷ್ಟಪಟ್ಟಿದ್ದಾನೆ, ತಂಗಿ ಮದುವೆ ಮಾಡ್ದ, ಹಾಗಾಗಿ ಆಮೇಲೆ ಬಂದ ಕಷ್ಟಗಳನ್ನು ನೋಡಿದ್ದಾನೆ. ಹಾಗಾಗಿ ಅವನು ನನ್ನ ಮನೆ ಕಟ್ಟಬೇಕು ಅನ್ನೋದು ಒಂದು ಆಸೆ ಇದೆ. ಹಾಗಾಗಿ ಈಗ ಎಲ್ಲರೂ ದುಡ್ಡು ಬರ್ತಿದ್ದಾಗೆ ನಾನೇ ಏನೋ ಮಾಡ್ಕೊಳ್ತೀನಿ ಅನ್ನೋದು ಮತ್ತಿಂದ ಹೇಳ್ತಾರೆ. ಸೊ ನಿಮ್ಮ ಮಗ ಆಗಲ್ಲ, ತಗೊಂಬಂದು ಸೀದಾ ನಿಮ್ಮ ಕೈಗಿಟ್ಟಿದ್ದಾರೆ ದುಡ್ಡನ್ನ. ಮುಂಚೆಯಿಂದನೂ ಹೀಗೇನಾ? ಇಲ್ಲ, ಮೊದಲಿಂದನೂ ಹಾಗೇನೆ, ಯಾವಾಗಲೂ ಹಾಗೇನೆ. ಅವನು ಅದು ಹೇಳಿದ್ನಲ್ಲ ನಾನು, ಅವನು ಹೇಗಿದ್ದಾನೋ ಹಾಗೆ ಅಲ್ಲೂ ಒಳಗೂ ಇದ್ದಿದ್ದು ಹಾಗೆ, ಇಲ್ಲಿ ಬಂದ ಮೇಲೂ ಹಾಗೆ. ಅಮ್ಮನ ಕನಸನ್ನು ನೆರವೇರಿಸ್ಬೇಕು ಮತ್ತು ಅವ್ರ ತಂದೆ ಕನಸನ್ನು ನೆರವೇರಿಸ್ಬೇಕು ಅನ್ನೋದೊಂದು ಆಸೆ ಇದೆ ಅಲ್ಲ. ಹಾಗಾಗಿ ಬಿಗ್ ಬಾಸ್ ಮನೆಗೆ ಹೋಗಿರ್ತೀರಾ ನೀವು, ಹುಡುಗಿರೆಲ್ಲ ನಿಮ್ಮ ಮಗನ ಜೊತೆ ಡೇಟಿಂಗ್ ಹೋಗ್ಬೋದಾ ಅಂತಂದಾಗ ಯಾಕೆ ನೀವೇನು ತುಟುಕ್ ಪಿಟುಕ್ ಅನ್ನೋದೇ ಇಲ್ಲ? ಏನು ಇಲ್ಲ, ಅವ್ರು ಏನು ಗೊತ್ತಾ, ತನೇಶ ಹಿಂಗೆ ಕಣ್ಮಿಂಚಿದ್ರಲ್ಲ ಅಂತ ಸುಮ್ಮನಂಗೆ ಅದೇ ಅಷ್ಟೇ, ಇನ್ನೇನಿಲ್ಲ. ಅದೆಲ್ಲ ಡೇಟಿಂಗ್ ಅಂತ ಮಕ್ಕಳೇ ಓಕೆನೇನಿಲ್ಲ. ಇಲ್ಲ, ಹೋಗಿದೆ, ಏನು ತೊಂದರೆ ಇಲ್ಲ. ಫ್ರೆಂಡ್ಸ್ಗಳ ಜೊತೆ ಹೋಗ್ತಿರ್ತಾರಲ್ವ, ಅದೆಲ್ಲ ಏನು ದೊಡ್ಡ ಇದಲ್ಲ. ಅವರೆಲ್ಲ ಕಾಮಿಡಿ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ನಾನು ಏನು ಸುಮ್ಮನೆ ಹೋಗಿ ಹೇಳಲಿಲ್ಲ ಅಷ್ಟೇ. ಆ ಥರ ಏನಿಲ್ಲ ನನ್ನ ಮಗ.